ಅದು ರೈನಿ ಸೀಸನ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ, ಹುಳ ಆಗುತ್ತೆ. ಹಣ್ಣಲ್ಲಿ ನಮಗೆ ವ್ಯಾಲ್ಯೂಡೇಷನ್ ಮಾಡಿದಾಗ ಅದ್ರ ದುಪ್ಪಟ್ಟು ಆದಾಯ ನಮಗೆ ಸಿಗುತ್ತೆ. ಎರಡನೇ ಗಿಡ ಸರ್ ಏನ್ ತೋರಿಸ್ತಾ ಇದ್ದಾರೆ, ಇದು ಮುಂದಿನ ಕೆಲ ವರ್ಷಗಳಲ್ಲಿ ತನ್ನ ಸ್ಥಾನವನ್ನ ಬಿಟ್ಕೊಡುತ್ತೆ. ನಮ್ಮ ಕಿತ್ಲೆ ಹಣ್ಣಿಗಿಂತ 4-5 ಪಟ್ಟು ಜಾಸ್ತಿ ಇದೆ. ಬಾಟಮ್ ಅಲ್ಲಿ ನಿಮಗೆ ಸೆಡಿಮೆಂಟೇಷನ್ ಕಾಣುತ್ತೆ, ಎಲ್ಲ ಸೆಟ್ಲ್ ಆಗಿರ್ತಕ್ಕಂಥದ್ದು. ಇದು ಟ್ಯಾನಿನ್. ನಮ್ಮ ಬಯಲುನಾಡಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ, ಮತ್ತೆ ಉತ್ಕೃಷ್ಟವಾದ ಕ್ವಾಲಿಟಿನೂ ಇರುತ್ತೆ. ಹಣ್ಣಲ್ಲಿ ಈ ಕಡೆ ಎರಡು ಕಡೆ ಟ್ಯಾನಿನ್ ಅಂಶ ಜಾಸ್ತಿ ಇರುತ್ತೆ. ಒಗರು ಇದನ್ನ ನಾವು ಕಟ್ ಮಾಡಬೇಕು. ಸ್ವಲ್ಪ ಸ್ಯಾಂಪಲ್ ಮಾಡಿ ಒಂದು ಸಿಪ್ಪು. ಇದಾದ್ಮೇಲೆ ನಾನು ಟ್ಯಾನಿನ್ ರಿಮೂವಲ್ಗೆ ಸ್ಯಾಗು ಪೇಸ್ಟ್ ಹಾಕ್ತೀನಿ. ಸ್ಯಾಗು ಪೇಸ್ಟ್ ಆದ್ಮೇಲೆ ಎರಡಕ್ಕೂ ಡಿಫ್ರೆನ್ಸ್ ಟೇಸ್ಟ್ ಏನಿದೆ ಅದ್ರ ಬಗ್ಗೆ ನೀವು ನನಗೆ ನೋಟಿಫೈ ಮಾಡಬೇಕು. ಸೊ ಇದನ್ನ ಹಾಗಾದ್ರೆ ನಾನು ಈಗ ಕುಡಿಬೇಕು. ಜ್ಯೂಸಲ್ಲಿ ಜಾಮ್ ಮಾಡ್ಲಿಕ್ಕೆ ಬರಲ್ಲ. ಜ್ಯೂಸಲ್ಲಿ ಜಾಗ್ರಿ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು. ಅರ್ಧ ಗಂಟೆ ಬಿಟ್ಟು ಬಂದು ಇದನ್ನ ಟೇಸ್ಟ್ ನೋಡೋಣ, ಅದರ ಅಪಿರಿಯನ್ಸ್ ಹೇಗಿರ್ತಕ್ಕಂಥದ್ದು ಸಹ ನಾವು ನೋಡೋಣ. ಹೌದಲ್ವಾ? ಒಂದು 10-15 ಬೋರು 1-2 ತಿಂಗಳಲ್ಲಿ ನಾವು ಬೋರ್ ಕೊರೆಸಿದ್ವಿ. 15 ಲಕ್ಷ ರೂಪಾಯಿ ಖರ್ಚು ಮಾಡಿ. 30 ಅಡಿ, ಈ ತೆಂಗಿನ ಸಾಲಿಂದ ಆ ತೆಂಗಿನ ಸಾಲಿಗೆ 30 ಅಡಿ ಜಾಗ ಇದೆ. 30 ಅಡಿ ಒಳಗಡೆಗೆ 10 ಅಡಿ ಹಂತದಲ್ಲಿ ಮತ್ತೆ 2 ಸಾಲು ಅಡಿಕೆನ ನಾವು ಮೇಂಟೈನ್ ಮಾಡ್ತಾ ಹೋದ್ವಿ. ಈಗ 4 ವರ್ಷ ಆಯ್ತು ಕಾಳುಮೆಣಸು ಹಾಕಿ. ಕೆಲವು 3 ವರ್ಷದಿದೆ, ಕೆಲವು 4 ವರ್ಷದಿದೆ. ನೀರಿನ ಅವಲಂಬನೆ ಇರ್ತಕ್ಕಂಥ ಬೆಳೆಗಳನ್ನ ನಾವು ಜಾಸ್ತಿ ಬೆಳ್ಕೊಂತ ಹೋದ್ರೆ ಮುಂದೆ ನಮಗೆ ಉಳಿಗಾಲ ಇದೆಯೋ ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ನಾವೇನಾದ್ರೂ ಆಲ್ಟರ್ನೇಟ್ ಕ್ರಾಪ್ಸ್ ಮಾಡಬೇಕು. ಕಳೆ ನಾನು ನಿರ್ಮೂಲನೆ ಮಾಡಿ ಅಂತಿರಲ್ಲ, ನಿರ್ವಹಣೆ ಮಾಡಿ ಅಂತ ಹೇಳ್ತೇವೆ. 2ನೇ ಎಪಿಸೋಡಿಗೆ ಬಂದಿದ್ದೀವಿ. ಹೌದು ಸರ್. 2ನೇ ಎಪಿಸೋಡಲ್ಲಿ ನಿಮ್ಮಿಂದ ನಾನು ನೋಡ್ತಾ ಇದ್ದೀನಿ ಗೇರು ಹಣ್ಣಿನ ಗಿಡಗಳು. ಹೌದು. ಒಂದು ಸಣ್ಣದಿದೆ, 2 ದೊಡ್ಡದಿದೆ. ಇಲ್ಲಿ ಯಾಕೆ ಹಿಂಗೆ ಸರ್? ಇಲ್ಲಿ ನಾವು ಮೇಂಟೈನ್ ಮಾಡಿರ್ತಕ್ಕಂಥದ್ದು ಒಂದನ್ನ ಆಲ್ಟರ್ನೇಟ್ ರಿಮೂವ್ ಮಾಡಬೇಕು ಅಥವಾ ಪ್ರೂನಿಂಗ್ ಮಾಡಬೇಕು, ಅಪ್ರೂಟ್ ಮಾಡಬೇಕು ಅಂತಕ್ಕಂಥದ್ದು. ಅದು ಬೇರೆ ವೆರೈಟಿ. ಏನದು ಕಾರಣ? ಅದು ಪ್ರೂನಿಂಗ್ ರೆಸ್ಪಾನ್ಸ್ ಇರ್ತಕ್ಕಂಥ ವೆರೈಟಿ ಒಂದು. ಈಗ ನೋಡಿ, ಇದು ಭಾಸ್ಕರ, ಅದು ಭಾಸ್ಕರ. ಇನ್ನು ಕೆಲವು ವೆರೈಟಿ ಧನ ಇದೆ. ಇನ್ನು ಆ ಕಡೆಗೆ ವೆಂಗೂರ್ಲಾ 4 ಇದೆ. ನಾನು ಕೇಳಲ್ಪಟ್ಟಿದ್ದೀನಿ ಭಾಸ್ಕರ ಥ್ರೂ ಔಟ್ ದ ಇಯರ್ ಬೇರಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ, ಭಾಸ್ಕರ ಆಗೋದಿಲ್ಲ, VRI 3 ಆಗುತ್ತೆ. VRI 3 ಆಗುತ್ತೆ. ಬಟ್ ಕ್ವಾಲಿಟಿ ಆಫ್ ದಿ ಫ್ರೂಟ್, ಹಣ್ಣು ಅಥವಾ ಬೀಜ, ಅದು ರೈನಿ ಸೀಸನ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ, ಹುಳ ಆಗುತ್ತೆ. ಅದು ಫಿನಿಶಿಂಗು ಚೆನ್ನಾಗಿರೋದಿಲ್ಲ, ಕ್ವಾಲಿಟಿನೂ ಸರಿ ಇರೋದಿಲ್ಲ. ಬಟ್ ನೋಡಿ, ಈಗಲೂ ಸಹ ಇದೆಲ್ಲ VRI 3 ಇದು. ಇಲ್ಲಿ ಇದೆಲ್ಲ VRI 3 ನೋಡಿ. ಇನ್ನು ಈಗ ಫ್ಲವರಿಂಗ್ ಆಗ್ತಿದೆ, ಅಲ್ಲೊಂದು ಫ್ರೂಟಿಂಗ್ ಆಗಿದೆ, ಅದ್ರ ಕೆಳಗಡೆ ಒಂದು ಫ್ರೂಟಿಂಗ್ ಇದೆ. ಈ ರೀತಿ ಆಗ್ತಾ ಇರುತ್ತೆ ಇದು. ಅಂದ್ರೆ ಬಟ್ ಪರ್ಸೆಂಟೇಜ್ ಆಫ್ ಈಲ್ಡ್ ಕಡಿಮೆ ಇರುತ್ತೆ. ಸೀಸನ್ ಅಲ್ಲಿ ಸಾಕಷ್ಟು ಬಂದಿರುತ್ತೆ. ಫೆಬ್ರವರಿಯಿಂದ ಜನವರಿಯಿಂದ ಸಾಕಷ್ಟು ಬರುತ್ತೆ, 2 ಒಂದಿದ್ದ ಬರುತ್ತೆ. VRI 3 ನಾನು ಏನಕ್ಕೆ ಹಾಕಿದ್ದೇನೆ ಅಂದ್ರೆ, ಇದನ್ನ ಪ್ರೂನಿಂಗು ರೆಸ್ಪಾನ್ಸ್ ಮಾಡುತ್ತೆ, ಮತ್ತೆ ಈಲ್ಡು ಚೆನ್ನಾಗಿರುತ್ತೆ. ಪ್ರೂನಿಂಗ್ ಮಾಡಿದ್ರು ಸಹ ನಮಗೆ ಎಷ್ಟು ಆ ಕಡೆ ಬ್ರಾಂಚಸ್ ಎಷ್ಟು ಬರುತ್ತೋ ಅಷ್ಟು ನಮಗೆ ಈಲ್ಡ್ ಬರುತ್ತೆ. ನೋಡಿ, ಇದೆಯಲ್ಲ, ಇದು ನಾವು ಕೆನಪಿ ಸ್ಪ್ರೆಡ್ ಆದಂಗೆ ಇವೆಲ್ಲ ನಾವು ಇದನ್ನ ಕೆನಪಿ ಪ್ರೂನ್ ಮಾಡ್ತಾ ಹೋಗ್ತೀರಾ? ಪ್ರೂನಿಂಗ್ ಮಾಡ್ತೀವಿ. ಈಗ ನಾನು ಆ ಕಡೆ ತೋರಿಸ್ತೀನಿ, ನಾವು ಪ್ರೂನಿಂಗ್ ಮಾಡ್ತಕ್ಕಂಥದ್ದನ್ನು ಸಹ ನಿಮಗೆ ತೋರಿಸ್ತೀನಿ. ಸೊ ವೀಕ್ಷಕರೇ, ಅವ್ರು ಹೇಳ್ತಿರ್ತಾರೆ ಅಂತ ಹೇಳಿದ್ರೆ 2 ಅಥವಾ 3 ವೆರೈಟಿಯ ನಿಮ್ಮಲ್ಲಿ ತಳಿಗಳಿವೆ. ಅದರಲ್ಲಿ ಮೊದಲನೇದು ಭಾಸ್ಕರ, ಎರಡನೇದು ಧನ, ಮತ್ತೊಂದು ವೆಂಗೂರ್ಲಾ 4, VRI 3, 4 ವೆರೈಟಿ ಇದೆ. ಈ VRI 3 ಅನ್ನ ನೀವು 2ನೇ ಒಂದು ಇದ್ರ ತರ ಅಂದ್ರೆ ಬೆಳೆ ತರ ಇಟ್ಕೊಂಡಿದ್ದೀರಾ? ಹೌದು. 2 ಮುಖ್ಯ ಬೆಳೆಗಳ ಮಧ್ಯದಲ್ಲಿ ಮುಖ್ಯ ಬೆಳೆಯಾಗಿ ನಿಮ್ಮಲ್ಲಿ ಭಾಸ್ಕರ ಇದೆ, ಮತ್ತೆ ಧನ ಇದೆ, ವೆಂಗೂರ್ಲಾ 4 ಇದೆ. ಸೊ ಇದನ್ನ ನೀವು ಕಸಿ ಮಾಡ್ತಾ ಹೋಗ್ತೀರಾ. ಕಸಿಗೆ ನಿಮಗೆ VRI 3 ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇದೆಷ್ಟಿದೆ ಅಂತರ? ಸರ್, ಒಂದು ಗೋಡಂಬಿ ಸಾಲಿಗೆ 26 ಅಡಿ ಇದೆ. ಒಂದು ಗೋಡಂಬಿ ಸಾಲಿಂದ, ಮುಖ್ಯ ಗೋಡಂಬಿ ಸಾಲಿಂದ ಒಟ್ಟಿಗೆ ಗೋಡಂಬಿ ಸಾಲಿಗೆ 26 ಅಡಿ. 2 ಗೋಡಂಬಿ ಸಾಲಿನ ನಂತರ 13 ಅಡಿಗೆ ಒಂದು ಸೀತಾಫಲ ಸಾಲಿದೆ. ಇದನ್ನ ನಾನು ನಂತರ ಬರ್ತೀನಿ, ಸೀತಾಫಲಕ್ಕೆ ನಾನು ನಂತರ ಬರ್ತೀನಿ. ಹೌದು. ಸೊ ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, 2 ಇದು ಯಾವುದು ನಮ್ಮ ಗೋಡಂಬಿ ಮಧ್ಯೆ ನಿಮ್ಗೆ 26 ಅಡಿ. ಗೋಡಂಬಿ ಸಾಲಿಗೆ 26 ಅಡಿ. ಗೋಡಂಬಿಗೆ 13 ಅಡಿ ಇದೆ. ಈಗ 13 ಅಡಿ ಇದೆ. ನಂತರ ನೀವು ಕಸಿ ಮಾಡಿದಂತ ಗಿಡಗಳು ತೆಗೆದ ನಂತರ 26 ಅಡಿ ಆಗುತ್ತೆ. ಈ ಕೆನಪಿ ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೋ ಆಗ ನಾವು ಅದನ್ನ ತೆಗಿತಾ ಹೋಗ್ತೀವಿ, ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ವೀಕ್ಷಕರೇ ನೋಡ್ಬೋದು, ನೋಡಿ, ಇವೆಲ್ಲ ಇದು 1, ಇದು 2, ನೋಡಿ, ಅದು 3. ಈ 2ನೇ ಗಿಡ ಸರ್ ಏನ್ ತೋರಿಸ್ತಾ ಇದ್ದಾರೆ, ಇದು ಮುಂದಿನ ಕೆಲ ವರ್ಷಗಳಲ್ಲಿ ತನ್ನ ಸ್ಥಾನವನ್ನ ಬಿಟ್ಕೊಡುತ್ತೆ. ಹೌದು ಅಲ್ವಾ? ಹೌದು. ಕಸಿ ಆಗುತ್ತೆ, ಕಸಿ ನಂತರ ಅಪ್ರೂಟ್ ಕೂಡ ಆಗುತ್ತೆ. ಹೌದು. ಸ್ಥಾನವನ್ನ ಬಿಟ್ಕೊಡುತ್ತೆ. ಈಗ ಅದ್ರ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ, ಅದು ಬಿಟ್ಕೊಡೋ ತನಕ ಎಷ್ಟು ಸಿಗುತ್ತೋ ಅಷ್ಟು ನಿಮಗೆ ಕಾಯಿನ ಕೆನಪಿ ಬರ್ತಿರುತ್ತೆ. ಹೌದು. ಈ ಕೆನಪಿನ ನಾವು ತೆಗಿತಾ ಹೋಗ್ತೀವಿ. ಇದು ಸ್ಪ್ರೆಡ್ ಆಗ್ಬೇಕಿಂದ ನಮಗೆ. ಹೌದು. ಈ ಕೆನಪಿ ಸ್ಪ್ರೆಡ್ ಆಗ್ಬೇಕು, ಇದು ಈ ಕಡೆ ಬರ್ತಿರುತ್ತೆ. ಹೌದು. ಈ ಪೋರ್ಷನ್ ಅಲ್ಲಿ ನಮಗೆ
ಹೀಲ್ ಸಿಗುತ್ತೆ, ಆ ಕಡೆ ಪೋಷನ್ ಸಿಗುತ್ತೆ. ಈ ಪೋಷನ್ ನಾವು ತೆಗಿತಾ ಹೋಗ್ತೀವಿ ಏನಲ್ಲ, ಈಗ ಪ್ರೂನಿಂಗ್ ಮಾಡ್ತೀವಿ. ಈಗ ಸ್ವಲ್ಪ ಇನ್ನು ಕಾಯಿದೆ, ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಾರಕ್ಕೆಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಈ ರೀತಿ ಲಾಸ್ಟ್ ಇಯರ್ ಎಲ್ಲ ಕಟ್ ಮಾಡಿದ್ವಿ ನೋಡಿ. ಈಗ ಎಲ್ಲ ಕಟ್ ಮಾಡಿದ್ವಿ. ಈ ಕಡೆ ಬಂದಂತ ಈ ಕೆನಪಿ ಸ್ಪ್ರೆಡ್ ಆಗಲಿ ಅಂತ ಹೇಳಿ ತೆಗೆದ್ರದಕ್ಕೆ ಇವು ಸ್ವಲ್ಪ ಈ ಕಡೆ ಬಂತು. ಈಗ ನಾವು ತೆಗಿತೀವಿ ಮತ್ತೆ. ಸೊ ಈಗ ಇದು ನೀವು ಈ ಪುತ್ತೂರಿಂದ ತಂದ್ಬಿಟ್ಟು ಹಾಕಿದಿರಿ ಅಂತ ಹೇಳಿದ್ರಿ. ಈ ಭಾಗದಲ್ಲಿ ಗೋಡಂಬಿ ಒಂದು ಕೃಷಿ ಆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಹೇಗಿದೆ? ಎಲ್ಲೋ ಹೇಳ್ತಕ್ಕಂಥದ್ದನ್ನು ಮತ್ತೆ ನಾನು ಸ್ವತಃ ಅನುಭವಿಸ್ತಕ್ಕಂಥದ್ದು, ಆ ಕಡೆ ಇರ್ತಕ್ಕಂಥ ಏರಿಯಾಕ್ಕಿಂತಲೂ ನಮ್ಮಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ, ಉತ್ತಮವಾದ ಕ್ವಾಲಿಟಿ ಬರುತ್ತೆ. ಉತ್ತಮವಾದಂತಹ ಇಳುವರಿ ಮತ್ತೆ ಕ್ವಾಲಿಟಿ ಎರಡು ಬರುತ್ತೆ. ಕಾರಣ ನಮ್ದು ತುಂಬಾ ಉತ್ಕೃಷ್ಟವಾದ ಮಣ್ಣಿದೆ, ಇಲ್ಲಿ ಸವಕಳಿ ಇಲ್ಲ. ಹೌದು, ಫರ್ಟೈಲ್ ಸಾಯಿಲ್ ನಮ್ಮಲ್ಲಿ ಸವಕಳಿ ಆಗಿಲ್ಲ. ಅಲ್ಲಿ ಹೆವಿ ರೈನ್ಫಾಲ್ ಆಗಿ ಅತಿ ಹೆಚ್ಚಿನ ಮಳೆ ಆಗಿ ಅದಕ್ಕಂತ ಪೋಷಕಾಂಶಗಳೆಲ್ಲ ಕುಚ್ಕೊಂಡೋಗಿರುತ್ತೆ ಮಣ್ಣಲ್ಲಿ, ನೀರಲ್ಲಿ. ನಮ್ಮಲ್ಲಿ ಪೋಷಕಾಂಶಗಳು ಚೆನ್ನಾಗಿದೆ. ವಿಜ್ಞಾನಿಗಳು ಸಹ ಹೇಳ್ತಾರೆ, ಮತ್ತೆ ನಮ್ಮ ಸ್ವಂತ ಅನುಭವ ಸಹ ನಮ್ಮ ಬಯಲುನಾಡಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ, ಮತ್ತೆ ಉತ್ಕೃಷ್ಟವಾದ ಕ್ವಾಲಿಟಿನೂ ಇರುತ್ತೆ. ಇದು ಎಷ್ಟು ವರ್ಷದ ಗಿಡಗಳು? ಈಗ ಇನ್ನು ಎಷ್ಟು ವರ್ಷ ಪೀಕ್ ಟೈಮ್ ಅಂತ ನಾವು ಕರಿತೀವಿ, ಒಂದು ಪೀಕ್ ಟೈಮ್ ಅಂತ ಇರುತ್ತೆ ಒಂದು ಗಿಡಕ್ಕೆ, ಅದು ಎಷ್ಟು ವರ್ಷ ತನಕ ಇರುತ್ತೆ? ಹೇಗೆ? ಈಗ ನನ್ನದು ಇದು 6ನೇ ವರ್ಷ. ಈಗ ಒಂದು ಗಿಡಕ್ಕೆ 5ರಿಂದ 4.5 kg ವರೆಗೂ ಇಳುವರಿ ನಮ್ಗೆ ಸಿಗ್ತಾ ಇದೆ. ಇಳುವರಿ ನಿಮಗೆ ಸಿಗ್ತಾ ಇದೆ. ಹಣ್ಣಲ್ಲ, ಬೀಜ ಅದರ 10 ಪಟ್ಟು ಹಣ್ಣು ಸಿಗುತ್ತೆ. ಅಂದ್ರೆ ಸುಮಾರು ಒಂದು 50 kg ನಿಮಗೆ ಹಣ್ಣು ಸಿಗ್ತಾ ಇದೆ. ಅಲ್ಲ ಸರ್, 1 kgಗೆ 8 kg ಹಣ್ಣು ಸಿಗುತ್ತೆ. ಹಣ್ಣನ್ನ ಅದನ್ನ ನಾನು ಹೇಳ್ತೀನಿ, ಮುಂದೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ನಿಮಗೆ ವಿಷಯಕ್ಕೆ ಬರ್ತೀನಿ. ಅದನ್ನ ಹಣ್ಣುಗಳಿಂದ ನೀವು ಮೌಲ್ಯವರ್ಧನೆ ಮಾಡಬೇಕು ಅಂತ ಉದ್ದೇಶದ ಹೆಸರು ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದ್ರೆ ನಾವು ಬರೀ ಬೀಜ ಹಾಕೊಂಡು ಹಣ್ಣೆಲ್ಲ ಅಲ್ಲೇ ಹಾಕ್ತಿದ್ವಿ. ಲಾಸ್ಟ್ ಇಯರ್ ಹಿಂದಿನ ವರ್ಷ ಎಲ್ಲ ಹಣ್ಣನ್ನು ಬೀಜ ಬಿಡಿಸ್ಕೊಂಡು ಬೀಜ ಮಾತ್ರ ಕಲೆಕ್ಟ್ ಮಾಡ್ತೀವಿ, ಹಣ್ಣನ್ನು ಅಲ್ಲಿನೇ ಮಾಡ್ತಿದ್ವಿ. ಸ್ವಲ್ಪ ಮಟ್ಟಿಗೆ ನಾವೇನಾದ್ರು ನಮ್ಮ ದನ ಕರುಗಳು ಬೇಕಿದ್ರೆ ಒಂದು ಬುಟ್ಟಿ ಅಷ್ಟರೊಳಗೆ ದನ ಕರುಗಳಿಗೆ ಆಹಾರವಾಗಿ ಕೊಡ್ತಿದ್ವಿ, ಇದು ಮಾಡ್ತಿದ್ವಿ. ಈಗ ಮೊನ್ನೆ ಮಾರ್ಚ್ 11ನೇ ತಾರೀಕು ಡೈರೆಕ್ಟರ್ ಆಫ್ ಕ್ಯಾಶ್ಯೂ ರಿಸರ್ಚ್ ಗೋಡಂಬಿ ಅಭಿವೃದ್ಧಿ ಮಂಡಳಿ ಪುತ್ತೂರಲ್ಲಿ ಈ ಕ್ಯಾಶ್ಯೂ ಡೇ ಅಂತ ಮಾಡ್ತಾರೆ, ಗೋಡಂಬಿ ದಿನಾಚರಣೆ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿ ಸಾಕಷ್ಟು ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಕ್ಯಾಶ್ಯೂ ಗೋಡಂಬಿಯಿಂದ ಮಾಡಿರ್ತಕ್ಕಂಥ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಸಾಕಷ್ಟು ಇಟ್ಟಿದ್ರು. ಅದನ್ನ ನಮಗೆ ಟೇಸ್ಟ್ ತೋರಿಸಿದ್ರು, ಮತ್ತೆ ಅದ್ರ ಬಗ್ಗೆ ಮಾಹಿತಿನೂ ಸ್ವಲ್ಪ ಮಟ್ಟಿಗೆ ಕೊಟ್ಟರು. ಅದಾದಮೇಲೆ ಮತ್ತೆ ನಮಗೆ ಒಂದು ಟ್ರೈನಿಂಗು ಸಹ ಅವರು ಕೊಟ್ಟರು. ಯಾವುದು ಡಿಕ್ಲಾರಿಫಿಕೇಶನ್ ಆಫ್ ದಿ ಡಿಟರ್ಮಿನೇಷನ್ ಆಫ್ ದಿ ಜ್ಯೂಸು ಮತ್ತು ಗೋಡಂಬಿಲಿ ಇರ್ತಕ್ಕಂಥ ಒಗರು ತೆಗೆಯೋದು ಹೆಂಗೆ, ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ, ಇವೆಲ್ಲನ ಪಲ್ಪ್ ಪ್ರಿಪರೇಷನ್ ಮಾಡೋದು ಹೇಗೆ, ಪ್ಯಾಶ್ಚರೈಸೇಷನ್ ಮಾಡೋದು ಹೇಗೆ ಅಂತ ಒಂದು 3-4 ನಮಗೆ ವಿಷಯಗಳನ್ನ ತಿಳಿಸ್ಕೊಟ್ರು. ಅದಾದ್ಮೇಲೆ ನಾವು ಸಹ ಇದ್ರ ಬಗ್ಗೆ ಮೌಲ್ಯವರ್ಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಹಣ್ಣಿನಿಂದ. ಸೊ ಅಂದ್ರೆ ನಿಮ್ಮ ಮಾತಿನ ಅರ್ಥ, ನೀವು ಈ ಮೌಲ್ಯವರ್ಧನೆ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಇರುವಂತ ಟೈಮ್ ನಲ್ಲಿ ಗಿಡವನ್ನ ಹಾಕಿದ್ವಿ. ಹಣ್ಣು ಯಾವಾಗ ಬರ್ತಾ ಇದೆ, 1-2-3 ವರ್ಷ ಹಣ್ಣು ಕೂಡ ವೇಸ್ಟ್ ಆಯ್ತು. ಹೌದು, 4ನೇ ವರ್ಷಕ್ಕೆ ಗೋಡಂಬಿ ಮಂಡಳಿಯಿಂದ ನಿಮಗೆ ಒಂದು ಅಭಯಾಸ್ತ ಅನ್ನಂಗೆ ಮಾಹಿತಿ ಸಿಕ್ತು, ಹಣ್ಣಿನಿಂದನೂ ಮೌಲ್ಯವರ್ಧನೆ ಮಾಡಬಹುದು ಅಂತೇಳಿ ಈ ವರ್ಷದಿಂದ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಸರ್. ಆ ಮೌಲ್ಯವರ್ಧನೆ ಮಾಡಿದ್ದನ್ನ ನಮಗೂ ನೀವು ರುಚಿ ತಿನ್ನಿಸ್ಬೇಕು. ಖಂಡಿತ. ಮನೆಗೆ ಹೋಗೋಣ, ಮನೆಗೆ ಹೋಗಿ ನಿಮಗೆ ಅಲ್ಲಿರ್ತಕ್ಕಂಥ ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಮತ್ತೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನೀವು ತೋರಿಸ್ತೀನಿ. ಅದು ಟೇಸ್ಟ್ ತೋರಿಸ್ತೀನಿ, ಜ್ಯೂಸ್ ಎಕ್ಸ್ಟ್ರಾಕ್ಟರ್ ತೋರಿಸ್ತೀನಿ, ಡಿಟರ್ಮಿನೇಷನ್ ತೋರಿಸ್ತೀನಿ, ಅವೆಲ್ಲ ಮಾಹಿತಿ, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಸೂಪರ್ ಸರ್. ಹಣ್ಣೆಲ್ಲ ತೋಟದಿಂದ ತಗೊಂಡ್ಬಂದಿದ್ದೀವಿ. ಹೌದು ಸರ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಿ? ಇದರಲ್ಲಿ ನಂಬರ್ ಆಫ್ ಬೈ ಪ್ರಾಡಕ್ಟ್ಸ್ ನಾವು ಮಾಡ್ಬೋದು, ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಹಣ್ಣನ್ನ ನಾವು ವ್ಯಾಲ್ಯೂ ಅಡಿಷನ್ ಮಾಡೋ ಉದ್ದೇಶ, ನಟ್ಟಲ್ಲಿ ಎಷ್ಟು ಸಿಗುತ್ತೋ ಅದರ 3-4 ಪಟ್ಟು ನಾವು ಈ ಒಂದು ಹಣ್ಣಲ್ಲಿ ನಾವು ವ್ಯಾಲ್ಯೂನ ಅರ್ನ್ ಮಾಡ್ಬೋದು. ಅಂದ್ರೆ ನ್ಯೂಟ್ರಿಷನ್ ಪ್ಲಸ್ ಫೈನಾನ್ಸ್ ಅಮೌಂಟ್ ಬರುತ್ತೆ. ಒಂದು ಕೆಜಿ ನಟ್ಟಿಗೆ ನಮಗೆ ಸಾಧಾರಣವಾಗಿ 10 kg ಹಣ್ಣು ಸಿಗುತ್ತೆ. 8-10 kg 1 ಕಿಲೋ ನಟ್ಟಿಗೆ 8-10 kg ಹಣ್ಣು ಸಿಗುತ್ತೆ. ಈ 10 kg ಹಣ್ಣು ಸಿಗುತ್ತೆ. ಹಣ್ಣಲ್ಲಿ ನಮಗೆ ವ್ಯಾಲ್ಯೂಡೇಷನ್ ಮಾಡಿದಾಗ ಅದ್ರ ದುಪ್ಪಟ್ಟು ಆದಾಯ ನಮಗೆ ಸಿಗುತ್ತೆ. 150-170 ರೂಪಾಯಿ 1 kg ಬೀಜ ಇದ್ರೆ, ಇದರಲ್ಲಿ ನಾವು ವ್ಯಾಲ್ಯೂಷನ್ ಮಾಡಿದಾಗ ನಮಗೆ ಅದರದ 300-400 ರೂಪಾಯಿ ನಮಗೆ ಅಡಿಷನ್ ಇನ್ಕಮ್ ಬರುತ್ತೆ. ಹಾಗಾದ್ರೆ ನೀವು ಹೇಳೋದು ಆದಾಯನೂ ಬರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂಸು ಕೂಡ ಇರುತ್ತೆ. ನಮಗೆ ನ್ಯಾಷನಲ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ನಾವು ಕೊಡ್ಲಿಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ. ಓಕೆ, ವೆರಿ ಗುಡ್. ನೀವು ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಮಗೆ ನ್ಯೂಟ್ರಿಷನ್, ನಮ್ದು ಪಾಪ್ಯುಲೇಷನ್ ಜಾಸ್ತಿ ಇದೆ ಸರ್. ಹೌದು, ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಾವು ನ್ಯೂಟ್ರಿಷನ್ ಕೊಡ್ಲೇಬೇಕಲ್ಲ ಜನಗಳಿಗೆ. ಒಳ್ಳೆ ವೇಸ್ಟ್ ಆಗಬಾರ್ದು. ಇದರಲ್ಲಿ ಇರ್ತಕ್ಕಂಥದ್ದು ನ್ಯೂಟ್ರಿಷನ್, ವಿಟಮಿನ್ ಸಿ ನಮ್ಮ ಕಿತ್ಲೆ ಹಣ್ಣಿಗಿಂತ 4-5 ಪಟ್ಟು ಜಾಸ್ತಿ ಇದೆ. ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಐರನ್ ಇದೆ, ಸಲ್ಫರ್ ಇದೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಇಷ್ಟೆಲ್ಲ ನ್ಯೂಟ್ರಿಷನ್ ಇರ್ತಕ್ಕಂಥ ಈ ಒಂದು ಬಂಗಾರದ ಹಣ್ಣನ್ನ
ನಾವು ಮಣ್ಣು ಮಾಡ್ತಾ ಇದ್ದೀವಿ. ಓಕೆ. ಬೀಜ ಅಷ್ಟೇ ನಾವು ಉತ್ಕೊಂತೀವಿ, ಹಣ್ಣು ಅಲ್ಲೇ ಹೊಲದಲ್ಲಿ ಬಿಸಾಕಿ ಬರ್ತೀವಿ. ಇದು ಯಾಕೆ ಬೇಕು? ಈ ಒಂದು ವಿಚಾರವಾಗಿ ನಾವು ಗೋಡಂಬಿ ಅಭಿವೃದ್ಧಿ ಮಂಡಳಿ ಪುತ್ತೂರಲ್ಲಿ ಹೋದಾಗ, ಟ್ರೈನಿಂಗ್ ಹೋದಾಗ, ನಮಗೆ ಇಲ್ಲಿ ಇದ್ರ ಬಗ್ಗೆ ವ್ಯಾಲ್ಯೂಡೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಏನು ಅಂತಕ್ಕಂಥ ಹೇಳಿದ್ರು. ಅಲ್ಲಿ ಕೆಲವು ಸ್ಯಾಂಪಲ್ಸ್ ಎಲ್ಲ ಕೊಟ್ಟರು. ಆವತ್ತಿಂದ ನಾನು ಉತ್ತೇಜಿತನಾಗಿ ಇದನ್ನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದೀನಿ. ಸಂಕಲ್ಪ ಮಾಡಿ ಅದನ್ನ ವ್ಯಾಲ್ಯೂಡೇಷನ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾರ್ಕೆಟಿಂಗ್ ಸಹ ಟ್ರಯಲ್ ರನ್ ಮಾಡ್ತಾ ಇದ್ದೀನಿ ಸರ್. ಈಗ ನಿಮಗೆ ಇವತ್ತು ಈಗ ಒಂದು ಗೋಡಂಬಿ ಹಣ್ಣಿನ ಜ್ಯೂಸು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ತೋರಿಸ್ತೀನಿ. ಇದಾದ್ಮೇಲೆ ಅದಕ್ಕೆ ಟ್ಯಾನಿನ್, ಅದ್ರಲ್ಲಿರ್ತಕ್ಕಂಥ ಒಗರನ್ನು ತೆಗೆಯೋದು ಹೇಗೆ ಅಂತಕ್ಕಂಥ ಹೇಳ್ತೀನಿ. ಇದಲ್ದೇ ನಮಗೆ ಗೋಡಂಬಿಯಲ್ಲಿ ಇರ್ತಕ್ಕಂಥ ಜಾಮು, ಜೆಲ್ಲಿ, ಜಾಗ್ರಿ, ಕಾಜು, ಸುಕಾಜು ಅಂತೇಳಿ ಈ ಎಲ್ಲ ಬೈ ಪ್ರಾಡಕ್ಟ್ನ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ತೋರಿಸ್ತೀನಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಹ ನಾನು ಕೊಡ್ತೀನಿ. ಅಲ್ಲಿ ಗೊತ್ತಿರ್ತಕ್ಕಂಥದ್ದನ್ನ ಅದನ್ನ ವಿಷಯ ತಿಳ್ಕೊಳ್ಳೋಣ. ನೋಡಿ, ಈಗ ಈ ಹಣ್ಣು ಇದೆಯಲ್ಲ, ಹಣ್ಣಲ್ಲಿ ಈ ಕಡೆ ಎರಡು ಕಡೆ ಟ್ಯಾನಿನ್ ಅಂಶ ಜಾಸ್ತಿ ಇರುತ್ತೆ, ಒಗರು. ಇದನ್ನ ನಾವು ಕಟ್ ಮಾಡಬೇಕು. ಆ ರೀತಿ ಕಟ್ ಮಾಡ್ಬೇಕು. ನೋಡಿ, ಕಟ್ ಮಾಡಿದಾಗ ಈ ಎರಡು ಕಡೆ ಕಟ್ ಮಾಡಿದಾಗ ನಾವು ಟ್ಯಾನಿನ್ ಅಂಶ ಮ್ಯಾಕ್ಸಿಮಮ್ ರಿಮೂವ್ ಮಾಡಿದಂಗೆ ಆಗುತ್ತೆ. ಅದಾದ್ಮೇಲೆ ಅದನ್ನ ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಹಾಕ್ಬೇಕು. ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಆದ್ಮೇಲೆ ಜ್ಯೂಸ್ ಬರುತ್ತೆ. ಜ್ಯೂಸ್ ಆದ್ಮೇಲೆ ನಮಗೆ ಅದನ್ನ ಟ್ಯಾನಿನ್ ತೆಗಿಲಿಕ್ಕೆ ಹೇಗೆ ಅಂತಕ್ಕಂಥ ನಾನು ಹೇಳ್ಕೊಡ್ತೀನಿ. ಆಗ್ಬೋದಲ್ವಾ? ಸ್ವಲ್ಪ ಈ ಕಡೆ ಬೀಳುತ್ತೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಇದು ಒಂದು ಗಂಟೆಗೆ 20-30 ಲೀಟರ್ ನಾವು ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದರಲ್ಲಿ ಒಂದು ದಿನದಲ್ಲಿ 300 - 400 ಲೀಟ್ರು, ಒಂದು 6-7 ಗಂಟೆ ನಾವು ಇದು ಮಾಡಿದ್ರು 200 ಲೀಟ್ರ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದು ಮಿನಿ ಸ್ಕೇಲ್ಗೆ ತುಂಬ ಚೆನ್ನಾಗಿರುತ್ತೆ. ಲಾರ್ಜ್ ಸ್ಕೇಲ್ಗೆಲ್ಲ ಇದು ಮಿನಿ ಸ್ಕೇಲ್ಗೆ, ನಮ್ಮ ಫಾರಮ್ ಲೆವೆಲ್ಗೆ ನಾವು ಮಾಡ್ಕೊತ ಹೋದಾಗ ಇದನ್ನು ಮಾಡ್ಬೋದು. ಈ ರೀತಿ ಜ್ಯೂಸ್ ಬರ್ತಿರುತ್ತೆ, ಪಲ್ಪು ಆ ಕಡೆ ಹೋಗ್ತಿರುತ್ತೆ. ಪಲ್ಪಲ್ಲಿ ಸಹ ನಾವು ವ್ಯಾಲ್ಯೂಡೇಷನ್ ಮಾಡ್ಬೋದು. ಅದರಲ್ಲಿ ಇದೆಲ್ಲ ಮಾಡ್ತಾರೆ, ಬಿಸ್ಕೆಟ್ ಎಲ್ಲ ಮಾಡ್ತಾರೆ. ಯಾಕೆಂದರೆ ಇನ್ನೂ ನ್ಯೂಟ್ರಿಷನ್ಸ್ ಇರುತ್ತೆ. ಅದನ್ನು ಸಹ ನಾವು ಇನ್ನು ಅಡಿಷನ್ ಆಗಿ ವ್ಯಾಲ್ಯೂಡೇಷನ್ ಮಾಡ್ಬೋದು. ಈ ಜ್ಯೂಸ್ನ ಈಗ ಫಿಲ್ಟರ್ ಮಾಡಬೇಕು ಸರ್. ಈಗ ಫಿಲ್ಟರ್ ಆಗಿದೆ. ಈಗ ಇದನ್ನು ನಿಮಗೆ ಒಗರ್ನೆಸ್ ಇದರಲ್ಲಿ ಇದೆಯಾ ನೋಡೋಣ. ಫಸ್ಟು ಸ್ವಲ್ಪ ಸ್ಯಾಂಪಲ್ ಮಾಡಿ ಒಂದು ಸಿಪ್ಪು. ಇದಾದಮೇಲೆ ನಾನು ಟ್ಯಾನಿನ್ ರಿಮೂವಲ್ಗೆ ಸ್ಯಾಗು ಪೇಸ್ಟ್ ಹಾಕ್ತೀನಿ. ಸ್ಯಾಗು ಪೇಸ್ಟ್ ಆದಮೇಲೆ ಎರಡಕ್ಕೂ ಡಿಫ್ರೆನ್ಸ್ ಟೇಸ್ಟ್ ಏನಿದೆ ಅದ್ರ ಬಗ್ಗೆ ನೀವು ನನಗೆ ನೋಟಿಫೈ ಮಾಡಬೇಕು. ಸೊ ಇದನ್ನ ಹಾಗಾದ್ರೆ ನಾನು ಈಗ ಕುಡಿಬೇಕು. ಕುಡಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಒಗರಿರುತ್ತೆ, ಯೂಸ್ ಮಾಡಿ. ಮರಗೆಣಸಿನ ಸಬ್ಬಕ್ಕಿ ಹಾಕಿಲ್ಲ, ಏನು ಪೌಡರ್ ಹಾಕಿಲ್ಲ, ಹಾಗೆ ರಾ ಇದೆ. ಓಕೆ, ರಾ ಹಣ್ಣಿನ ಜ್ಯೂಸ್ ಏನು ಫಿಲ್ಟರ್ ಮಾಡಿದ್ದೀರಾ? ಅಷ್ಟೇ. ಈಗ ಅದೇನು ಎಕ್ಸ್ಪ್ರೆಸ್ ಮಾಡಬೇಡಿ, ಎರಡು ಒಟ್ಟಿಗೆ ಹೇಳಿ. ಕಂಪ್ಯಾರಿಸನ್ ಈಗಲೇ ಹೇಳ್ಬಿಡ್ತೀನಿ. ಇಲ್ಲ, ಕಂಪೇರ್ ಮಾಡ್ಬೇಕಲ್ಲ. ಕಂಪೇರ್ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಅಲ್ಲ, ಫಸ್ಟ್ ಇದನ್ನ ನಾನು ಬೇಡ, ಅದು ಎರಡು ಯೂಸ್ ಮಾಡಿ, ಎರಡು ಹೇಳಿ. ಫೈನ್. ತಿಪ್ಪೇಸ್ವಾಮಿ ಅವರೇ, ಇದು ಹಣ್ಣಿನ ರಾ ಜ್ಯೂಸ್ ಆಯ್ತು. ಇದಕ್ಕೆ ನೀವು ಇನ್ನೂ ಏನು ಆಡ್ ಮಾಡಿಲ್ಲ. ಆಡ್ ಮಾಡೋ ಸಬ್ಬಕ್ಕಿ ಪೌಡರ್ನ ನನ್ನ ಕೈಲಿ ಕೊಟ್ಟಿದ್ದೀರಾ ಅಲ್ವಾ? ಸೊ ನೀವು ಹೇಳೋದು, ನೀವು ಜಾಮು, ಜೆಲ್ಲಿ, ಜಾಗ್ರಿ ಏನೇ ಮಾಡಿದ್ರು ಕೂಡ ಅದರದ್ದು ಬೇಸ್ ಪ್ರಾಡಕ್ಟ್ ಇದೆ. ಹೌದು, ಹಣ್ಣಿಂದ ಬಂದಿರೋ ಜ್ಯೂಸ್ ಏನೇನೆ ಅಲ್ವಾ? ಬಟ್ ನೀವು ಅದನ್ನ ಮೇಲ್ಗಡೆ ಜ್ಯೂಸ್ ಮಾತ್ರ, ಅಂದ್ರೆ ತಿಳಿ ಆಗಿರೋದ್ರ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಳ್ತೀರಿ, ಕೆಳಗಡೆ ಅದನ್ನ ಹಾಗೆ ಬಿಟ್ಬಿಡ್ತೀರಿ ಅಲ್ವಾ? ಬಟ್ ಇದಕ್ಕೆ ಜಾಮ್ ಮಾಡ್ಲಿಕ್ಕೆ ನಾವು ಜ್ಯೂಸ್ ತಗೊಳ್ಳೋದಿಲ್ಲ, ಪಲ್ಪ್ ತಗೊಂತೀವಿ. ಪಲ್ಪ್ ತಗೋಬೇಕಾದಾಗ ಏನ್ ಮಾಡ್ತಾ ಇದೀವಿ, ಪಲ್ಪ್ನ ನಾವು ಹಣ್ಣನ್ನ ಆ ಕಡೆ ಈ ಕಡೆ ಎಂಡ್ಸ್ ರಿಮೂವ್ ಮಾಡಿ ಸೆಂಟ್ರಲ್ ಇನ್ನೊಂದು ಪೀಸ್ ಮಾಡಿ ಅದನ್ನ ಸಾಲ್ಟ್ ವಾಟರ್ ಅಲ್ಲಿ ಒಂದು 15-20 ನಿಮಿಷ ಬೇಯಿಸ್ಬೇಕು. ಬೇಯಿಸಿ ಅದನ್ನ ನೀರೆಲ್ಲ ಬಸ್ತು ಆ ಹಣ್ಣಲ್ಲಿರ್ತಕ್ಕಂಥ ನೀರಿನಂಶ ಇದೆಯಲ್ಲ ಅದೆಲ್ಲ ಯೂಸ್ ಮಾಡಬೇಕು. ಒತ್ತಿ ತೆಗೆದುಬಿಟ್ಟು ಅದ್ರಲ್ಲಿರ್ತಕ್ಕಂಥ ಅದು ಸಾಲ್ಟ್ ವಾಟರ್ ಅಲ್ಲಿ ನಾವು ಬಾಯ್ಲ್ ಮಾಡೋದ್ರಿಂದ ಅದ್ರಲ್ಲಿರ್ತಕ್ಕಂಥ ಟ್ಯಾನಿನ್ ಅಂಶ ಎಲ್ಲ ಹೋಗುತ್ತೆ. ಅದಾದ್ಮೇಲೆ ಅದನ್ನ ನಾವು ಮಿಕ್ಸಿಗೆ ಹಾಕಿ ಅದನ್ನ ಪಲ್ಪ್ ಮಾಡ್ಕೋಬೇಕು. ಪಲ್ಪ್ ಮಾಡ್ಕೊಂಡು ಅದ್ರದ್ದು ನಾವು ಜಾಮ್ ಮಾಡ್ಲಿಕ್ಕೆ ಬರುತ್ತೆ. ಜ್ಯೂಸಲ್ಲಿ ಜಾಮ್ ಮಾಡ್ಲಿಕ್ಕೆ ಬರಲ್ಲ. ಜ್ಯೂಸಲ್ಲಿ ಜಾಗ್ರಿ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಈ ರೀತಿ ಇರುತ್ತೆ. ಮತ್ತೆ ಇವನ್ ಸುಕಾಜು ಅಂತ ಮಾಡ್ತೀವಿ. ಸುಕಾಜು ಅಂತೇಳಿ ಅದನ್ನ ನಿಮ್ಗೆಲ್ಲ ತೋರಿಸ್ತೀನಿ, ಈಗ ಸ್ಯಾಂಪಲ್ ಇದೆ ತೋರಿಸ್ತೀನಿ. ಸುಕಾಜು ಅಂತ ಮಾಡ್ತೀವಲ್ಲ, ಸುಕಾಜು ಅಂತ ಮಾಡಿದಾಗ ಒಂದು ಹಣ್ಣಲ್ಲಿ 3 ಭಾಗ ಮಾಡಿ ಅದನ್ನು ಸಹ ಉಪ್ಪು ನೀರಿನಲ್ಲಿ ಸಾಲ್ಟ್ ವಾಟರ್ ಅಲ್ಲಿ ಬೇಯಿಸಿ ಅದನ್ನು ನೀರೆಲ್ಲ ತೆಗೆದು ಅದಕ್ಕೆ ಸಕ್ಕರೆ ಪಾಕದಲ್ಲಿ ಬೇಯಿಸ್ಬೇಕು. ಅದನ್ನ ಒಂದು 20 ನಿಮಿಷ, 1 kg ಹಣ್ಣಿಗೆ 1 kg ಸಕ್ಕರೆ ಪಾಕ ಮಾಡಿ ಅದನ್ನ ಒಂದು 20 ನಿಮಿಷ ಬೇಯಿಸ್ಬೇಕು. ಬೇಯಿಸಿ ಅದನ್ನ ಸೋಲಾರ್ ಡ್ರೈಯರ್ ಇಡ್ಬೋದು, ಅಥವಾ ಚೆನ್ನಾಗಿ ಬಿಸಿಲಿತ್ತಂದಾಗ ಬಿಸಿಲಲ್ಲೂ ಸಹ ನಾವು ಏನಾದ್ರು ಮೇಲ್ಗಡೆ ಒಂದು ತೆಳುವಾದ ಬಟ್ಟೆ ಹಾಕಿ ಬಿಸಿಲಿಟ್ಟು ಸಹ ಒಣಗಿಸ್ಬೋದು. ಅದನ್ನು 4-5 ದಿವಸ ಒಣಗಿಸಿದ್ರೆ ಅದು ನಮಗೆ ಸುಕಾಜು ಆಗಿ ಸಿಗುತ್ತೆ. ಸುಕಾಜು ಅಂದ್ರೆ ಅದು ಯಾವ ಭಾಷೆ ಲ್ಯಾಂಗ್ವೇಜ್? ಅದು ಭಾಷೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಲ್ಲ, ಅದು ಸುಕಾಜು. ಕಾಜು ಅಂದ್ರೆ ಸುಕಾಜು, ಕಾಜು ಅಂದ್ರೆ ಗೋಡಂಬಿ. ಹೌದು. ಸುಕಾಜು ಸೂ ಅನ್ನೋದು ಅದು ಯಾವ ಬಂತ ಗೊತ್ತಿಲ್ಲ. ಈಗ ನೀವು ಇದಕ್ಕೆ ರಾ ಜ್ಯೂಸ್ಗೆ ನೀವು ಸ್ಯಾಗು ಪೇಸ್ಟ್ ಹಾಕ್ತಾರಲ್ಲ, ಹಾಕಿ ಸಬ್ಬಕ್ಕಿ ಗಂಜಿ ಹಾಕಿ ನಾನು ತಿರುಗಿಸ್ತಾ ಇರ್ತೀನಿ. ಈಗ ತಿರುಗಿಸ್ತಾ ಇದ್ದೀನಿ ನೋಡಿ, ಸಬ್ಬಕ್ಕಿ ಪೇಸ್ಟು ಇದನ್ನು ತಿರುಗಿಸ್ತಾ ಇದ್ದೀನಿ. ಈ ತಿರುಗಿಸಿದಾದ್ಮೇಲೆ ಇದನ್ನು ಹಾಗೇನೆ ಒಂದು ಅರ್ಧ ಗಂಟೆ ಬಿಡಬೇಕು.
ಅರ್ಧ ಗಂಟೆ ಬಿಟ್ಟರೆ ನಿಮಗೆ ಈ ಕಾಣುತ್ತೆ. ಈಗ ಇದು ರಾಡಿ ಇದೆ, ಓಕೆ, ಎಲ್ಲನ ಮಂದ ಇದೆ ಜ್ಯೂಸು. ಅದಾದ್ಮೇಲೆ ನೀವು ಈ ರೀತಿ ಇಲ್ಲಿ ಹೆಂಗೆ ಕಲರ್ ಇದೆಯೋ, ಇದು ಯಾವ ಕಲರ್ ಇದೆಯೋ ಅದೇ ಕಲರ್ ನಿಮ್ಗೆ ಇಲ್ಲಿ ಜ್ಯೂಸ್ ಕಾಣುತ್ತೆ. ಓಕೆ, ಆ ರೀತಿ ಕಾಣುತ್ತೆ. ಅದು ನೋಡೋಣ, ಅರ್ಧ ಗಂಟೆ ಬಿಟ್ಟು ಬಂದು ಇದರ ಟೇಸ್ಟ್ ನೋಡೋಣ, ಅದರ ಅಪಿರಿಯನ್ಸ್ ಹೇಗಿರ್ತಕ್ಕಂಥದ್ದು ಸಹ ನಾವು ನೋಡೋಣ, ಹೌದಲ್ವಾ? ಈ ತಿಕ್ಕಲ್ಲಿರ್ತಕ್ಕಂಥ ಜ್ಯೂಸ್ಗೆ ನಾವು ಸಾಗು ಪೇಸ್ಟನ್ನು ಹಾಕಿದ್ವಿ, ಸಬ್ಬಕ್ಕಿ ಪೇಸ್ಟನ್ನ. ನೋಡಿ ಇದರಲ್ಲಿ ಕಾಣುತ್ತೆ, ಇಲ್ಲೆಲ್ಲ ಪೂರ್ತಿ ಕ್ಲಿಯರ್ ಆಗಿದೆ, ಇಲ್ಲಿವರೆಗೂ ಕ್ಲಿಯರ್ ಆಗಿದೆ. ಇಲ್ಲಿ ಬಾಟಮಲ್ಲಿ ನಿಮಗೆ ಸೆಡಿಮೆಂಟೇಷನ್ ಕಾಣುತ್ತೆ, ಎಲ್ಲ ಸೆಟ್ಲ್ ಆಗಿರ್ತಕ್ಕಂಥದ್ದು. ಇದು ಟ್ಯಾನಿನ್. ನೋಡಿ ಗೋಡಂಬಿ ಹಣ್ಣಿನ ಜ್ಯೂಸಲ್ಲಿ ಮಾಡಿರ್ತಕ್ಕಂಥ ಜೆಲ್ಲಿ ಈ ಕನ್ಸಿಸ್ಟೆನ್ಸಿ ನೋಡಿ, ಇದರ ಒಂದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಿ. ಎಷ್ಟು ಕ್ಲಾರಿಟಿ ಇದೆ, ಗ್ಲಾಸಿ ಟೈಪ್ ಇದೆ. ಇದನ್ನ ಟ್ರಾನ್ಸ್ಪರೆಂಟ್ ಇದೆ ನೋಡಿ, ಈ ರೀತಿ ಇದೆ. ಇದು ತುಂಬ ಟೇಸ್ಟ್ ಇದೆ. ಇದು ಸೆಲ್ಫ್ ಲೈಫು ಮೋರ್ ದ್ಯಾನ್ 3 to 4 months ಇದೆ. ಇದು ಜಾಮ್ ಮಾಡಲಿಕ್ಕೆ ಹಣ್ಣು ತೊಗೊತೀವಿ. ಹಣ್ಣನ್ನು ಆ ಕಡೆ ಈ ಕಡೆ 2 ಪೀಸ್ ತೆಗೆದುಬಿಟ್ಟು, ಎಂಡ್ಸ್ ತೆಗೆದುಬಿಟ್ಟು ಅದನ್ನು ಸೆಂಟ್ರಲ್ಲಿ ಇನ್ನೊಂದು ಪೀಸ್ ಮಾಡಿ ಅದನ್ನು ಉಪ್ಪುನೀರಲ್ಲಿ 5% ಉಪ್ಪುನೀರಲ್ಲಿ ಬೇಯಿಸಿ ಒಂದು 10-15 ನಿಮಿಷ ಅದರಲ್ಲಿರ್ತಕ್ಕಂಥ ಒಗನೆಲ್ಲ ತೆಗಿಬೇಕಾಗುತ್ತೆ. ಮತ್ತು ಆ ನೀರೆಲ್ಲ ಸ್ಕ್ಯೂಸ್ ಮಾಡಬೇಕಾಗುತ್ತೆ. ಸ್ಕ್ಯೂಸ್ ಮಾಡಿಬಿಟ್ಟು ತೆಗೆದುಬಿಟ್ಟು ನೀರಿನಂಶ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಪಲ್ಪ್ ಮಾಡ್ಕೋಬೇಕು. ಪಲ್ಪ್ ಮಾಡ್ಕೊಂಡು ಅದಕ್ಕೂ 1 kg 600 ಗ್ರಾಮ್ ಅಥವಾ 700 ಗ್ರಾಮು ಸಕ್ಕರೆ ಆಡ್ ಮಾಡಬೇಕು. ಸಕ್ಕರೆ ಆಡ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ತಾ ಹೋಗಬೇಕು. ಇದು ಸುಕಾಜು. ಇದು ನಿಜವಾಗ್ಲೂ ಬೆಲ್ಲದ ಥರನೇ ಇದೆ. ಬೆಲ್ಲದ ಥರ ಅಲ್ಲ, ಅದು ಕಲರ್ ಆ ಥರ ಒಣಗಿದಾಗ ಸಕ್ಕರೆ ಪಕ್ಕದಲ್ಲಿ ಹಾಕಿರ್ತೀವಲ್ಲ, ಹಾಕಿದಾಗ ಆ ರೀತಿ ಕಾಣುತ್ತೆ. ಗೋಡಂಬಿ ಹಣ್ಣಿನಿಂದ ತಯಾರಿಸ್ತಕ್ಕಂಥ ಬೆಲ್ಲ, ಜಾಗ್ರಿ, ಕ್ಯಾಶ್ಯೂ, ಆ್ಯಪಲ್, ಜಾಗ್ರಿ. ನೋಡಿ ಈ ರೀತಿ ಇದೆ. ಇದನ್ನು ಮಾಡಲಿಕ್ಕೆ ಏನು ಮಾಡ್ತಿದ್ದೀವಿ, ಸೇಮ್ ಜ್ಯೂಸ್ ತೆಗಿತೀವಿ, ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಡಿಟ್ಯಾನಿನೇಷನ್ ಮಾಡ್ತೀವಿ. ಅದಾದ್ಮೇಲೆ ಇದನ್ನ ನಿಧಾನವಾಗಿ ಬಾಯ್ಲ್ ಮಾಡ್ತಾ ಹೋಗ್ಬೇಕು ಜ್ಯೂಸ್ನ. ಸರ್, ಇದು ಕಬ್ಬಿನ ಕಾಕಂಬಿ ಜ್ಯೂಸ್ ತರನೇ ಅದೇನೇ ಸೇಮ್ ಅದನ್ನೇ. ಇದರಲ್ಲಿರ್ತಕ್ಕಂಥ ಸ್ವೀಟ್ನೆಸ್ ಏನಾಗುತ್ತೆ ಅಂದ್ರೆ, ನಾವು ಜ್ಯೂಸ್ನ ಬಾಯ್ಲ್ ಮಾಡ್ತಾ ಹೋದ್ರೆ ಅದರಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟ್ ಎಲ್ಲ ಆವಿಯಾಗಿ ಹೋಗುತ್ತೆ. ಉಳಿರ್ತಕ್ಕಂಥದ್ದು ಬಾಟಮ್ ಅಲ್ಲಿ ಈ ಸ್ವೀಟ್ನೆಸ್ ಏನಿದೆಯೋ ಅದು ಸೆಡಿಮೆಂಟೇಷನ್ ಆಗುತ್ತೆ. ಇದು ಹಾಗಾದ್ರೆ ತುಂಬಾ ಸ್ವೀಟ್ ಆಗಿದೆ, ಸ್ವೀಟ್ ಇರುತ್ತೆ. ಇದನ್ನ ಈವನ್ ಶುಗರ್ ಪೇಷಂಟ್ ಸಹ ಯೂಸ್ ಮಾಡಬಹುದು, ಎಲ್ಲದಕ್ಕೂ ಯೂಸ್ ಮಾಡಬಹುದು. ಶುಗರ್ ಪೇಷಂಟ್ ಸಹ ಯೂಸ್ ಮಾಡಬಹುದು. 1 ಲೀಟರ್ ಜ್ಯೂಸ್ ಇಂದ ಎಷ್ಟು ಬರ್ಬೋದು? ಅರೌಂಡ್ 100 to 120 ಗ್ರಾಮ್ಸ್ ಬರುತ್ತೆ ಅಷ್ಟೇನೆ. 1 ಲೀಟರ್ ಜ್ಯೂಸ್ಗೆ 100-120 ಗ್ರಾಮ್ಸ್ ನಾವು ಬೆಲ್ಲ ಬರುತ್ತೆ.